ವಿಡಿಯೋದಲ್ಲಿ ಖಾಲಿ ಅನಾರ್ಕಲಿ ವಿತ್ ಪ್ಯಾಟ್ರನ್ ನೆಕ್ ಮತ್ತು ಪಫ್ ಸ್ಲೀವ್ಸ್ನ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಗೌನ ಸ್ಟಿಚ್ ಮಾಡೋದಕ್ಕೆ 4.5 ಮೀಟರ್ ಮೈನ್ ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ ಮತ್ತು ಲೈನಿಂಗ್ ಆಗಿ 3.5 ಮೀಟರ್ ಪಾಲಿಸ್ಟರ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅಪ್ಪರ್ ಪಾರ್ಟ್ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡೋಕ್ಕೆ ನಾನಿಲ್ಲಿ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ನಾವು ಮಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಮೇಲೆಗಡೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಆಮೇಲೆ ಆ ಲೈನಿಂದ ಫ್ರಂಟ್ ಅಪ್ಪರ್ ಪಾರ್ಟ್ ಲೆಂತ್ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಈ ಮೆಷರ್ಮೆಂಟಲ್ಲಿ 13.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 14.5ಗೆ ನಾನು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಿ ಮಾರ್ಕ್ ಮಾಡಬೇಕು. ಈ ಮೆಷರ್ಮೆಂಟಲ್ಲಿ ಫುಲ್ ಶೋಲ್ಡರ್ ಬಂದು 14 ಇಂಚ್ ಇದೆ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 7 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಮತ್ತು ಆ ಮಾರ್ಕಿಂದ ಆರ್ಮೋಲ್ ಪಾಯಿಂಟನ್ನು ಸಹ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ಮೆಷರ್ಮೆಂಟಲ್ಲಿ 6.5 ಇಂಚ್ಗೆ ನಾನು ಆರ್ಮೋಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಆ ಪಾಯಿಂಟ್ಗೆ ಚೆಸ್ಟ್ ಲೈನ್ನ ಡ್ರಾ ಮಾಡಬೇಕಾಗತ್ತೆ. ಸೊ ಈಗ ಲೈನನ್ನು ಡ್ರಾ ಮಾಡಿದಾದಮೇಲೆ ಚೆಸ್ಟ್ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೆಷರ್ಮೆಂಟಲ್ಲಿ ಚೆಸ್ಟ್ ಬಂದು 33 ಇಂಚ್ ಡಿವೈಡೆಡ್ ಬೈ 4 ಮಾಡಿದಾಗ 8.25 ಇಂಚ್ ಬರುತ್ತೆ. ಸೊ ಚೆಸ್ಟ್ ಡಿವೈಡೆಡ್ ಬೈ 4 ಮಾಡಿದಾಗ ಬಂದಂತಹ ಮಾರ್ಕಿಂಗನ್ನು ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಮತ್ತೀಗ ವೆಸ್ಟ್ ಕಡೆಯೂ ಅಷ್ಟೇ. ಸೊ ವೆಸ್ಟ್ ಬಂದು ಈ ಮೆಷರ್ಮೆಂಟಲ್ಲಿ 30 ಇಂಚ್ ಇದೆ. ಸೊ 30 ಡಿವೈಡೆಡ್ ಬೈ 4 ಮಾಡಿದಾಗ ನನಗಿಲ್ಲಿ 7.5 ಇಂಚ್ ಬರುತ್ತೆ. ಪ್ಲಸ್ ನಾನಿಲ್ಲಿ ಡಾಟ್ ಮಾರ್ಜಿನನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಬಂದು 1.5 ಇಂಚ್. ಸೊ ನನಗೆ ಟೋಟಲ್ ಆಗಿ 9 ಇಂಚ್ ಬರುತ್ತೆ. 9 ಇಂಚ್ನ ನಾನಿಲ್ಲಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿಕೊಂಡು 2 ಪಾಯಿಂಟ್ಸನ್ನು ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಆರ್ಮೋಲ್ನ ಡ್ರಾ ಮಾಡೋಕ್ಕೂ ಮುಂಚೆ ಇಲ್ಲಿ ಶೋಲ್ಡರ್ ಮೈನಸ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಬಂದು ಡೀಪ್ ನೆಕ್ಕು ಮತ್ತು ಸ್ವೀಟಾರ್ಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ 6.25 ಇಂಚಸ್ಗೆ ಫುಲ್ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ 3/4 ಇಂಚ್ ಮೈನಸ್ ಮಾಡಿದ್ದೀನಿ ಫುಲ್ ಶೋಲ್ಡರ್ನಲ್ಲಿ. ಸೊ ಸೇಮ್ ಅದೇ ರೀತಿ ಚೆಸ್ಟ್ ಲೈನ್ ಹತ್ರನೂ 6.25 ಇಂಚಸ್ಗೆ ಮಾರ್ಕ್ ಮಾಡಿ ಆ 2 ಪಾಯಿಂಟ್ಸನ್ನು ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಡ್ರಾ ಮಾಡಿರೋ ಲೈನ್ನ ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಆ ಪಾಯಿಂಟಿಂದ 0.25 ಇಂಚಸ್ ಬ್ಯಾಕ್ವರ್ಡ್ಗೆ ಒಂದು ಮಾರ್ಕನ್ನು ಮಾಡಬೇಕು. ಅಂದರೆ 1/4 ಇಂಚ್ ಬ್ಯಾಕ್ವರ್ಡ್ಗೆ ಮಾರ್ಕ್ ಮಾಡಿಕೊಂಡು ಮೇಲೆ ಲೈನ್ಗೂ ಮತ್ತು ಆ ಪಾಯಿಂಟ್ಗೂ ಕ್ರಾಸ್ ಆಗಿ ಲೈನನ್ನು ಡ್ರಾ ಮಾಡಿ. ಮತ್ತು ಇಲ್ಲಿ ಶಾರ್ಪ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಹತ್ರ 0.75 ಇಂಚ್ ಅಂದರೆ 3/4 ಇಂಚ್ಗೆ ಮಾರ್ಕ್ ಮಾಡಿ ಫ್ರೆಂಚ್ ಕರ್ವ್ ಸ್ಕೇಲ್ನಿಂದ ಡ್ರಾ ಮಾಡಿರೋ ಲೈನ್ಗೆ ಮತ್ತು ಆ ಪಾಯಿಂಟ್ಗೆ ನಾನಿಲ್ಲಿ ಕರ್ವನ್ನು ಡ್ರಾ ಮಾಡಿ ಫ್ರಂಟ್ ಆರ್ಮೋಲನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ನೀವು ಫ್ರೀ ಹ್ಯಾಂಡಾಗೂ ಸಹ ಫ್ರಂಟ್ ಆರ್ಮೋಲನ್ನು ಡ್ರಾ ಮಾಡ್ಬೋದು. ಈಗ ರೆಡಿ ಶೋಲ್ಡರ್ಗೆ 1/2 ಇಂಚ್ ಎಕ್ಸ್ಟ್ರಾ ಸ್ಲೀವ್ಸ್ ಅಟ್ಯಾಚಿಂಗ್ಗೆ ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಈ ಮೆಷರ್ಮೆಂಟಲ್ಲಿ ರೆಡಿ ಶೋಲ್ಡರ್ ಬಂದು 2.5 ಇಂಚ್ ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಈಗ ನೆಕ್ ಡೀಪ್ನ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟಲ್ಲಿ ನೆಕ್ ಡೀಪ್ ಬಂದು 5.5 ಇಂಚ್ ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ 2 ಪಾರ್ಟ್ಸ್ನು ಅಟ್ಯಾಚ್ ಮಾಡೋದಕ್ಕೆ ಆ್ಯಡ್ ಮಾಡಿ ನಾನಿಲ್ಲಿ 6 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇದು ಬಂದು ಸ್ವೀಟಾರ್ಟ್ ನೆಕ್ ಆಗಿರೋದ್ರಿಂದ ರೆಡಿ ಶೋಲ್ಡರ್ ಮಾರ್ಕ್ನಿಂದ ಡೌನ್ವರ್ಡ್ಗೆ 4.5 ಇಂಚ್ ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ 2 ಪಾರ್ಟ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಆ್ಯಡ್ ಮಾಡಿ 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ ಮೇಲೆಗಡೆ ಎಷ್ಟಿದೆಯೋ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೆಳಗಡೆಗೆ ಮಾರ್ಕ್ ಮಾಡಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಹಾಗೆ ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನಿಂದ ನೆಕ್ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ಲೈನನ್ನು ಡ್ರಾ ಆದಮೇಲೆ ಕೆಳಗಡೆಗೆ ನಮಗಿಲ್ಲಿ 2 ಪಾಯಿಂಟ್ಸ್ ಏನಿದೆ ಆ 2 ಪಾಯಿಂಟ್ಸನ್ನು ಸೇರಿಸಿ ನಾನಿಲ್ಲಿ ಒಂದು ಕರ್ವನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಸ್ವೀಟಾರ್ಟ್ ನೆಕ್ ಶೇಪ್ ಅನ್ನೋದು ಬರುತ್ತೆ. ಸೊ ನೀವು ಫ್ರೀ ಹ್ಯಾಂಡಾಗೂ ಸಹ ನೆಕ್ ಶೇಪನ್ನು ಡ್ರಾ ಮಾಡ್ಕೋಬೋದು. ಈಗ ರೆಡಿ ಶೋಲ್ಡರ್ನಲ್ಲಿ ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ಅಂದರೆ ರೆಡಿ ಶೋಲ್ಡರ್ 3 ಇಂಚ್ ಇದ್ದರೆ ಅದರದ್ದು ಮಿಡಲ್ 1.5 ಇಂಚ್ಗೆ ಮಾರ್ಕ್ ಮಾಡಿ ಆ ಮಾರ್ಕಿಂದ ಶೋಲ್ಡರ್ ಟು ಅಪೆಕ್ಸ್ನ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟಲ್ಲಿ ಶೋಲ್ಡರ್ ಟು ಅಪೆಕ್ಸ್ ಬಂದು 9.5 ಇಂಚ್ ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ 2 ಪಾರ್ಟ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಆ್ಯಡ್ ಮಾಡಿ 10 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಈಗ ಅಪೆಕ್ಸ್ ಟು ಅಪೆಕ್ಸ್ನ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಬಂದು 7 ಇಂಚ್ ಇದೆ. ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನಮಗಿಲ್ಲಿ 3.5
3.5 ಇಂಚ್ ಬರುತ್ತೆ. 3.5 ಇಂಚ್ನ ಮಾರ್ಕ್ ಮಾಡಿದಾಗ ನಮಗಿಲ್ಲಿ ಬರ್ಸ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಈಗ ವೆಸ್ಟ್ ಹತ್ರ ಮಾರ್ಕ್ ಮಾಡೋದಕ್ಕೆ ನಾವು ಅಪೆಕ್ಸ್ ಟು ಅಪೆಕ್ಸ್ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ, ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ ವೆಸ್ಟ್ ಹತ್ರ ಮಾರ್ಕ್ ಮಾಡಬೇಕು. ಅಂದರೆ ನಾನಿಲ್ಲಿ 3.5 ಇಂಚ್ ಮಾರ್ಕ್ ಮಾಡಿದ್ದೆ. ಸೊ ಈಗ ವೆಸ್ಟ್ ಹತ್ರ ನಾನಿಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ, 1/2 ಇಂಚ್ ಮೈನಸ್ ಮಾಡಿ. ಮತ್ತು ಡಾಟ್ ಮಾರ್ಜಿನ್ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ 2 ಪಾಯಿಂಟ್ಸು ನಾವು ಬರ್ಸ್ಟ್ ಪಾಯಿಂಟ್ ಜೊತೆಗೆ ಜಾಯಿನ್ ಮಾಡ್ಕೋಬೇಕಾಗತ್ತೆ. 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದ ಆದಮೇಲೆ ವೆಸ್ಟ್ ಮಾರ್ಕಿಂಗ್ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನನಗೆ ಇಲ್ಲಿ 3 ಇಂಚ್ ಪ್ಲಸ್ 4.5 ಇಂಚ್ ಈಸ್ ಈಕ್ವಲ್ ಟು 7.5 ಇಂಚ್ ಕರೆಕ್ಟಾಗಿ ಬಂತು. ಡಾಟ್ ಶೇಪ್ನ ಡ್ರಾ ಮಾಡೋದಕ್ಕೆ ಮಾರ್ಜಿನ್ ಸೈಡ್ ಇರೋ ಲೈನ್ನ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಈಗ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡಿದ ಆದಮೇಲೆ ನಮಗಿನ್ನೂ 2 ಈಕ್ವಲ್ ಪಾರ್ಟ್ಸ್ ಸಿಗುತ್ತೆ. ಆ 2 ಈಕ್ವಲ್ ಪಾರ್ಟ್ಸ್ಗೂ ಸಹ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡಾಗ ನಮಗೆ 3 ಪಾಯಿಂಟ್ಸ್ ಸಿಗುತ್ತೆ. ಸೊ ಈ 3 ಪಾಯಿಂಟ್ಸ್ನಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೆ 0.5 ಇಂಚ್ನ ಮಾರ್ಕ್ ಮಾಡಿ, ಸೆಕೆಂಡ್ ಪಾಯಿಂಟ್ಗೆ 0.25 ಇಂಚಸ್ನ ಮಾರ್ಕ್ ಮಾಡಿ, ವಿಡಿಯೋದಲ್ಲಿ ನೋಡ್ತಾ ಹಾಗೆ ಡಾಟ್ ಶೇಪ್ನ ಡ್ರಾ ಮಾಡ್ಕೋಬೇಕು. ಡಾಟ್ ಶೇಪ್ನ ಡ್ರಾ ಮಾಡಿದ ಆದಮೇಲೆ ಫಸ್ಟ್ ಲೈನ್ ಅಂದರೆ ಫೋಲ್ಡೆಡ್ ಸೈಡ್ ಹತ್ರ ಇರೋ ಡಾಟ್ ಲೈನ್ ಎಷ್ಟು ಮೆಷರ್ ಮಾಡ್ತಾ ಇದೆಯೋ, ಸೊ ಡಾಟ್ ಶೇಪ್ ಡ್ರಾ ಮಾಡಿರೋ ಲೈನು ಸಹ ಅಷ್ಟೇ ಮೆಷರ್ ಮಾಡಬೇಕು. ಸೊ ಹೆಚ್ಚು ಕಮ್ಮಿ ಬಂದರೆ ಅದನ್ನು ಮಾರ್ಕ್ ಮಾಡಿಕೊಂಡು ವೆಸ್ಟ್ ಅಡ್ಜಸ್ಟ್ಮೆಂಟ್ನ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಮಾರ್ಜಿನ್ ಸೈಡ್ ಹತ್ರ ವೆಸ್ಟ್ ಮೇಲೆ 0.5 ಇಂಚ್ನ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ 2 ಪಾಯಿಂಟ್ಸ್ಗೂ ಸೇರಿಸಿ. ಸೊ ಇಲ್ಲಿ ನಾನು ಕ್ರಾಸಾಗಿ ಲೈನ್ ಡ್ರಾ ಮಾಡಿರೋದೆಲ್ಲ ಮೈನಸ್ ಪೋರ್ಷನ್. ಸೊ ಈಗ ನಮ್ಮದು ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ಕಟ್ ಮಾಡಿಕೊಂಡು ಡ್ರಾಫ್ಟ್ ಮಾಡಿರೋ ಫ್ಯಾಬ್ರಿಕನ್ನು ಓಪನ್ ಮಾಡಿ ಎರಡೂ ಸೈಡು ಮಾರ್ಕಿಂಗನ್ನು ಟ್ರೇಸಿಂಗ್ ಮಾಡ್ಕೊಳ್ಳೋಣ. ಸೊ ಈಗ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಡ್ರಾಫ್ಟಿಂಗ್ ಮಾಡೋದಕ್ಕೆ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಸೊ ಮೇಲೆಗಡೆಗೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಆ ಲೈನಿಂದ ಫ್ರಂಟ್ ಪಾರ್ಟ್ ಫುಲ್ ಲೆಂತ್ ನಾವು ಎಷ್ಟು ಮಾರ್ಕ್ ಮಾಡಿದ್ವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಬ್ಯಾಕ್ ಪಾರ್ಟ್ ಲೆಂತ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ ಆದಮೇಲೆ ಫುಲ್ ಶೋಲ್ಡರ್ 14/2 7 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಮಾರ್ಕ್ ಮಾಡಿದಾದಮೇಲೆ ಆ ಪಾಯಿಂಟಿಂದ ಆರ್ಮೋಲ್ ಪಾಯಿಂಟು ಫ್ರಂಟ್ ಪಾರ್ಟ್ಗೆ ಎಷ್ಟು ಮಾರ್ಕ್ ಮಾಡಿದ್ವೋ 6.5 ಇಂಚ್ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಚೆಸ್ಟನ್ನು ಮಾರ್ಕ್ ಮಾಡೋಣ. ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ನಾನು ಪ್ಯಾಕ್ ನೆಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ, ಆದ್ದರಿಂದ 2.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಚೆಸ್ಟ್ ಪ್ಲಸ್ ಲೂಸಿಂಗ್ 2.5 ಇಂಚ್ನ ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ನನಗಿಲ್ಲಿ 8.875 ಇಂಚ್ ಬರುತ್ತೆ. ಸೊ 8.875 ಇಂಚ್ನ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿದ್ದೀನಿ. ಮತ್ತು ವೆಸ್ಟು ಸಹ ವೆಸ್ಟ್ ಡಿವೈಡೆಡ್ ಬೈ 4 ಮಾಡಬೇಕು. ಸೊ ನನಗಿಲ್ಲಿ 30 ಡಿವೈಡೆಡ್ ಬೈ 4 ಮಾಡಿದಾಗ 7.5 ಇಂಚ್ ಬರುತ್ತೆ. ಸೊ 7.5 ಇಂಚ್ನ ನಾನು ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿ 2 ಪಾಯಿಂಟ್ಸ್ನು ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ನ ಡ್ರಾ ಮಾಡೋದಕ್ಕೆ ಆರ್ಮೋಲ್ ಪಾಯಿಂಟ್ಗೆ ನಾವು 6.5 ಇಂಚ್ ಏನು ಮಾರ್ಕ್ ಮಾಡಿದ್ವಲ್ವ ಅದಕ್ಕೆ ಆಫ್ ಮಾಡಿ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಆ ಮಿಡಲ್ ಪಾಯಿಂಟ್ನಿಂದ ಬ್ಯಾಕ್ವರ್ಡ್ಗೆ 0.25 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೇಲೆಗಡೆ ಫುಲ್ ಶೋಲ್ಡರ್ 7 ಇಂಚ್ ಇದ್ದರೆ ಸೊ ಚೆಸ್ಟ್ ಲೈನ್ ಹತ್ರ 1/2 ಇಂಚ್ ಮೈನಸ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ 6.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ಈ 3 ಪಾಯಿಂಟ್ಸ್ನು ಕ್ರಾಸ್ ಆಗಿ ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಡ್ರಾ ಮಾಡಿದ ಆದಮೇಲೆ ಇಲ್ಲಿ ಶಾರ್ಪ್ ಪಾಯಿಂಟ್ ಏನು ಕಾಣ್ತಿದೆ ಅಲ್ಲಿ ನಾನು 1 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 1 ಇಂಚ್ಗೆ ಮಾರ್ಕ್ ಮಾಡಿದ ಆದಮೇಲೆ ಫ್ರೆಂಚ್ ಕರ್ವ್ ಸ್ಕೇಲ್ನಿಂದ ಆ ಪಾಯಿಂಟ್ಗೂ ಮತ್ತು ಕ್ರಾಸ್ ಲೈನ್ಗೂ ಸೇರಿಸಿ ಕರ್ವ್ ಶೇಪನ್ನು ಡ್ರಾ ಮಾಡಿದಾಗ ನಮಗೆ ಬ್ಯಾಕ್ ಆರ್ಮೋಲ್ ಅನ್ನೋದು ಡ್ರಾ ಆಗುತ್ತೆ. ಸೊ ಈಗ ಬ್ಯಾಕ್ ಆರ್ಮೋಲ್ ಡ್ರಾ ಮಾಡಿದಾದಮೇಲೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ 0.5 ಇಂಚ್ ಶೋಲ್ಡರ್ ಮೈನಸ್ನ ಮಾಡಿದ್ದೀನಿ. ಸೊ ಶೋಲ್ಡರ್ ಮೈನಸ್ ಮಾರ್ಕ್ ಮಾಡಿದ ಆದಮೇಲೆ ಡ್ರಾ ಮಾಡಿರೋ ಆರ್ಮೋಲ್ಗೆ ಆ ಪಾಯಿಂಟ್ಗೆ ಒಂದು ಲೈನನ್ನು ಡ್ರಾ ಮಾಡಿಕೊಂಡಾಗ ನಮಗೆ ನ್ಯೂ ಬ್ಯಾಕ್ ಆರ್ಮೋಲ್ ಅನ್ನೋದು ಸಿಗುತ್ತೆ. ಡ್ರಾಫ್ಟ್ ಮಾಡಿರೋ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಮೇಲೆ ಪ್ಲೇಸ್ ಮಾಡಿ 2 ಫಿಟ್ಟಿಂಗ್ ಲೈನ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಬ್ಯಾಕ್ ಪಾರ್ಟ್ ಮಾರ್ಜಿನ್ನು ಫ್ರಂಟ್ ಪಾರ್ಟ್ಗಿಂತ ಜಾಸ್ತಿ ಬರುತ್ತೆ. ಅದನ್ನು ಫ್ರಂಟ್ ಪಾರ್ಟ್ ಮಾರ್ಜಿನ್ ಸಮಕ್ಕೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಆರ್ಮೋಲ್ ಹತ್ರ ಮತ್ತು ವೆಸ್ಟ್ ಹತ್ರ ಎರಡೂ ಸೈಡ್ಸು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕಿಂಗನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಕ್ರಾಸಾಗಿ ಲೈನ್ ಡ್ರಾ ಮಾಡ್ತಾ ಇರೋದೆಲ್ಲ ಸೊ ಮೈನಸ್ ಪೋರ್ಷನ್ಸ್ ಆಗಿದೆ. ಸೊ ಇಲ್ಲಿ ವೆಸ್ಟ್ ಹತ್ರ 0.5 ಇಂಚ್ ಕಮ್ಮಿ ಬರ್ತಿದೆ, ಅದನ್ನು ನಾವು ನೀಟಾಗಿ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ದಟ್ ನಮಗೆ ಬ್ಯಾಕ್ ಅಪ್ಪರ್ ಪಾರ್ಟ್ ಲೆಂತು ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಫ್ರಂಟ್ ಅಪ್ಪರ್ ಪಾರ್ಟ್ ಲೆಂತ್ಗಿಂತ ಬ್ಯಾಕ್ ಅಪ್ಪರ್ ಪಾರ್ಟ್ ಲೆಂತ್ ಕಮ್ಮಿ ಇರುತ್ತೆ ಯಾವಾಗ್ಲೂ ಬ್ಲೌಸ್ಗಾಗಲಿ ಅಥವಾ ಗೌನ್ಸ್ಗಾಗಲಿ. ಸೊ ದಟ್ ಅದು ಕರೆಕ್ಟಾಗಿ ಸಿಗುತ್ತೆ.
ಈಗ ಸೇಮ್ ಫ್ರಂಟ್ ಪಾರ್ಟ್ಗೆ ಎಷ್ಟು ಮಾರ್ಕ್ ಮಾಡಿದ್ವೋ ಅಷ್ಟೇ ರೆಡಿ ಶೋಲ್ಡರ್ನ ಬ್ಯಾಕ್ ಪಾರ್ಟ್ಗೂ ಸಹ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೆಕ್ ಟೀಪು ಪ್ಯಾಕ್ ನೆಕ್ ಆಗಿರೋದ್ರಿಂದ ನಾನು 2.5 ಇಂಚ್ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ 2 ಪಾರ್ಟ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಆ್ಯಡ್ ಮಾಡಿ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈ ಬಾಕ್ಸ್ ಶೇಪ್ನ ಹೆಲ್ಪ್ನಿಂದ ನಾನಿಲ್ಲಿ ಕರ್ವ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ, ಸೊ ದಟ್ ನಮಗೆ ಬೋಟ್ ನೆಕ್ ಶೇಪ್ ಅನ್ನೋದು ಸಿಗುತ್ತೆ. ಸೊ ಈ ಕರ್ವ್ ಶೇಪ್ನ ಡ್ರಾ ಮಾಡಿದ ಆದಮೇಲೆ ಕೆಳಗಡೆಗೆ ನಾನಿಲ್ಲಿ 1 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಆ ನೆಕ್ ಲೈನ್ ಏನಿದೆ ಆ ಲೈನ್ ಕೆಳಗಡೆಗೆ 1 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ವಿಡ್ತ್ ಬಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲೆಗಡೆ ಆ 1 ಇಂಚ್ ಏನು ಮಾರ್ಕ್ ಮಾಡಿದ್ವಿ ಅಲ್ಲೇ 2 ಇಂಚ್ಗೆ ಮಾರ್ಕ್ ಮಾಡಿ ಮತ್ತು ಆ 1 ಇಂಚ್ ಮಾರ್ಕಿಂದ 4 ಇಂಚ್ ಡೌನ್ವರ್ಡ್ಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಪಾಯಿಂಟ್ಸ್ನು ಯೂಸ್ ಮಾಡಿಕೊಂಡು ಆರ್ಟ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ನಲ್ಲಿ ಒಂದು ಪ್ಯಾಟ್ರನ್ ನೆಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಆರ್ಟ್ ಶೇಪ್ನ ಡ್ರಾ ಮಾಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ, ಅದನ್ನು ಕಟ್ ಮಾಡಿಕೊಂಡು ಡ್ರಾಫ್ಟ್ ಮಾಡಿರೋ ಪಾರ್ಟ್ಸ್ನ ಓಪನ್ ಮಾಡಿ ಎರಡೂ ಸೈಡು ನೀಟಾಗಿ ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಸ್ಲೀವ್ಸ್ನ ಹೇಗೆ ಡ್ರಾಫ್ಟ್ ಮಾಡೋದು ಅಂತ ನೋಡೋಣ. ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡೋಕ್ಕೆ ನಾನಿಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಈಗ ಈ ಫ್ಯಾಬ್ರಿಕ್ನ ಲೆಂತ್ನ ಹೇಗೆ ಡಿಸೈಡ್ ಮಾಡೋದು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟಿಗೆ ಆ್ಯಕ್ಚುಯಲ್ ಫುಲ್ ಸ್ಲೀವ್ ಲೆಂತ್ ಬಂದು 21.5 ಇಂಚ್, ಅದಕ್ಕೆ ಎಕ್ಸ್ಟ್ರಾ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಸೊ ನನಗಿಲ್ಲಿ 22.5 ಇಂಚ್ ಬರುತ್ತೆ. ಮತ್ತು ಪಫ್ಗೋಸ್ಕರ ಎಕ್ಸ್ಟ್ರಾ 4 ಇಂಚ್ನ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ನನಗಿಲ್ಲಿ 26.5 ಇಂಚ್ ಬರುತ್ತೆ. ಸೊ ಫಸ್ಟಿಗೆ ಮೇಲೆಗಡೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಆಮೇಲೆ ಆ ಲೈನಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದಂಥ ಫುಲ್ ಸ್ಲೀವ್ಸ್ ಲೆಂತ್ನ ಮಾರ್ಕ್ ಮಾಡಬೇಕು. ಸೊ ನಾನಿಲ್ಲಿ 26.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ಕ್ ಮಾಡಿದ ಆದಮೇಲೆ ಅಲ್ಲೂ ಸಹ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ ಆದಮೇಲೆ ಆ ಲೈನಿಂದ ಮೇಲೆಗಡೆಗೆ ನಮ್ಮದು ಆ್ಯಕ್ಚುಯಲ್ ಸ್ಲೀವ್ ಲೆಂತ್ ಬಂದು 21.5 ಇಂಚ್ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿದ್ವಿ. ಸೊ ಆದ್ದರಿಂದ 22.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿ ಅಲ್ಲೂ ಸಹ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ನಾರ್ಮಲ್ ಸ್ಲೀವ್ಸ್ನ ಡ್ರಾಫ್ಟ್ ಮಾಡೋದಕ್ಕೆ ನಾನು ಆ ಲೈನಿಂದ 4 ಇಂಚ್ ಡೌನ್ ಮಾರ್ಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಸೊ ಈ ಮೆಷರ್ಮೆಂಟಲ್ಲಿ ಸ್ಲೀವ್ ರೌಂಡಿಂಗ್ ಬಂದು 13.5 ಇಂಚ್. ಸೊ ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 6.75 ಇಂಚ್ ಬರುತ್ತೆ. 6.75 ಇಂಚ್ಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿದ್ದೀನಿ. ಮತ್ತು ಕೆಳಗಡೆ ವ್ರಿಸ್ಟ್ ಹತ್ರನೂ ಅಷ್ಟೇ. ಸೊ ವ್ರಿಸ್ಟ್ ರೌಂಡಿಂಗ್ ಬಂದು 7 ಇಂಚ್ ಇದೆ. ಸೊ 7 ಡಿವೈಡೆಡ್ ಬೈ 2 ಮಾಡಿದಾಗ ನನಗಿಲ್ಲಿ 3.5 ಇಂಚ್ ಬರುತ್ತೆ. 3.5 ಇಂಚ್ಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿದ್ದೀನಿ. ಈಗ 2 ಪಾಯಿಂಟ್ಸ್ನು ಜಾಯಿನ್ ಮಾಡ್ಕೊಂಡಿದ್ದು ಆದಮೇಲೆ ಸೊ ನಾವಾಗಲೇ ಏನು ಸ್ಲೀವ್ಸ್ನ ವಿಡ್ತ್ ಮಾರ್ಕ್ ಮಾಡಿದ್ವಲ್ಲ ಆ ವಿಡ್ತ್ಗೂ ಮತ್ತು ಮೇಲೆಗಡೆಗೆ ಒಂದು ಕ್ರಾಸ್ ಆಗಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಆ ಲೈನ್ನ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು. ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡಿದಾದಮೇಲೆ ಈ ಪಾಯಿಂಟ್ ಏನಿದೆ ಆ ಪಾಯಿಂಟಿಂದ 2 ಇಂಚ್ ಬ್ಯಾಕ್ವರ್ಡ್ಗೆ ಒಂದು ಪಾಯಿಂಟು ಮಾರ್ಕ್ ಮಾಡಿ ಮತ್ತು ಫೋಲ್ಡೆಡ್ ಸೈಡಿಂದ 1 ಇಂಚ್ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಈಗ ಮಿಡಲ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆಗಡೆಗೆ 1/4 ಇಂಚ್ ಮಾರ್ಕ್ ಮಾಡಬೇಕು. ಮತ್ತು 2 ಇಂಚ್ ಬ್ಯಾಕ್ವರ್ಡ್ ಪಾಯಿಂಟ್ ಹತ್ರ 1/4 ಇಂಚ್ ಡೌನ್ವರ್ಡ್ ಮಾರ್ಕ್ ಮಾಡಿ ವಿಡಿಯೋದಲ್ಲಿ ನೋಡ್ತಾ ಹಾಗೆ ಎಲ್ಲ ಪಾಯಿಂಟ್ಸ್ನು ಜಾಯಿನ್ ಮಾಡ್ಕೊಳ್ತಾ ಒಂದು ಸ್ಲೀವ್ಸ್ನ ಡ್ರಾಫ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಇದರಲ್ಲಿ ಕನ್ವೀನಿಯೆಂಟ್ ಇಲ್ಲ ಅಂದರೆ ನೀವು ಫ್ರೀ ಹ್ಯಾಂಡ್ ಆಗು ಸಹ ಸ್ಲೀವ್ಸ್ನ ಡ್ರಾಫ್ಟ್ ಮಾಡ್ಕೋಬೋದು. ಪಫ್ ಲೆಂತ್ನ ನಾನಿಲ್ಲಿ 4 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಪಫ್ ಬೇಕು ಅಂದರೆ ನೀವು 5 ಇಂಚ್ಗೂ ಸಹ ಆ್ಯಡ್ ಮಾಡ್ಕೋಬೋದು. ಈಗ ಪಫ್ ವಿಡ್ತ್ನ ಹೇಗೆ ಡಿಸೈಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾವು ಸ್ಲೀವ್ಸ್ ವಿಡ್ತ್ ಏನು ಮಾರ್ಕ್ ಮಾಡಿದ್ವಿ ಮಾರ್ಜಿನ್ನು ಸೇರಿಸಿ ಆ ಮೆಷರ್ಮೆಂಟ್ ಎಷ್ಟು ಬರ್ತಿದೆಯೋ ಅದರಲ್ಲಿ ಆಫ್ ಮಾಡಬೇಕು. ಇಲ್ಲಿ ನನಗೆ 9 ಇಂಚ್ ಬರ್ತಿದೆ. ಸೊ 9 ಇಂಚಲ್ಲಿ ಆಫ್ ಅಂದರೆ 4.5 ಇಂಚ್. ಸೊ ನಾನು 4.5 ಇಂಚ್ಗೆ ಎರಡೂ ಸೈಡ್ಸು ಸಹ ಮಾರ್ಕಿಂಗ್ ಮಾಡಿಕೊಂಡು ಎರಡೂ ಪಾಯಿಂಟ್ಸ್ನು ಸ್ಟ್ರೈಟಾಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಫಾರ್ಮ್ ಆಗಿರೋ ಬಾಕ್ಸ್ನ ಹೆಲ್ಪ್ನಿಂದ ನಾನಿಲ್ಲಿ ಕರ್ವ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈಗ ಕರ್ವ್ ಶೇಪ್ನ ಡ್ರಾ ಮಾಡಿದ ಆದಮೇಲೆ ಡ್ರಾಫ್ಟ್ ಮಾಡಿರೋ ಸ್ಲೀವನ್ನು ಮತ್ತು ಈ ಕರ್ವ್ ಶೇಪ್ನ ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾನು ಹೇಗೆ ಪಫ್ ಸ್ಲೀವ್ಸ್ ಕರ್ವ್ನ ಮತ್ತು ನಾರ್ಮಲ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದೆ ಅಂತ. ಸೊ ಈಗ ಎಲ್ಲಿ 3 ಪಾಯಿಂಟ್ಸ್ ಜಾಯಿನ್ ಆಗಿದೆಯೋ ಆ ಪಾಯಿಂಟ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಬಂದು ಫ್ರಂಟ್ ಸ್ಲೀವು. ಸೊ ಬ್ಯಾಕ್ ಸ್ಲೀವ್ಗೆ ನಾನು ಇನ್ನು ಸ್ವಲ್ಪ ಔಟ್ಸೈಡ್ ಕರ್ವ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ.
ಸೊ ಈಗ ಕಟ್ ಮಾಡಿರೋ ಸ್ಲೀವ್ಸನ್ನು ಓಪನ್ ಮಾಡಿ ಫ್ರಂಟ್ ಪಾರ್ಟ್ ಸ್ಲೀವ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಟ್ ಮಾಡಿದ್ದಾದಮೇಲೆ ಎರಡು ಸೈಡ್ಸು ಸಹ ಅದೇ ರೀತಿ ಮಾರ್ಕಿಂಗನ್ನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಲ್ಲಿ 3 ಪಾಯಿಂಟ್ ಎಲ್ಲಿ ಮೀಟ್ ಆಗುತ್ತೆ ಅಂತ ಮಾರ್ಕಿಂಗ್ ಮಾಡಿದ್ವಲ್ಲ, ಸೊ ಅದನ್ನು ಸಹ ನಾವು ಟ್ರೇಸಿಂಗ್ ಮಾಡ್ಕೋಬೇಕು ಎರಡು ಸೈಡ್ಸು. ಸೊ ಈಗ ನಮ್ಮ ಗೌನ್ದು ಅಪ್ಪರ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿ 0.5 ಇಂಚ್ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಸ್ಟಿಚಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.